ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ರೂ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮೀಶೋದಿಂದ ನೋಡ್ಬೋದು ಒಂದಷ್ಟು ಜ್ಯುವೆಲರೀಸ್ ಅನ್ನ ತರ್ಸಿದೀನಿ. ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ನಾನು ನೋಡ್ಬಿಟ್ಟು ಎಲ್ಲವನ್ನ ತರ್ಸಿರೋದು. ಇದನ್ನೆಲ್ಲ ಇವಾಗ ಒಂದೊಂದಾಗಿ ನಿಮ್ಗೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಯಾವ್ದಾದ್ರು ಒಂದ್ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತಂದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಬಹುದು. ಸೊ ಎಲ್ಲಾ ಪ್ರಾಡಕ್ಟ್ ಗಳು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿರೋದ್ರಿಂದನೇ ನಾನು ತೋರಿಸ್ತಿರುವಂತದ್ದು. ಸೊ ಬನ್ನಿ ಇವಾಗ ಎಲ್ಲವನ್ನು ಅನ್ಪ್ಯಾಕ್ ಮಾಡಿ ನೋಡ್ತಾ ಹೋಗೋಣ ಯಾವ್ದು ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ನಿಮ್ಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ನಾನು ತೋರಿಸ್ತಿರುವಂಥ ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗಾಗಿ ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಎಲ್ಲ ಪ್ರಾಡಕ್ಟ್ಸನ್ನು ನೋಡಬಹುದು. ಮತ್ತು ನಿಮ್ಗೆ ಯಾವ್ದು ಇಷ್ಟ ಆದರೆ ಪರ್ಚೇಸ್ ಕೂಡ ಮಾಡಬಹುದು. ನೀವು ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿದ್ರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಆಟೋ ಡಿ ಎಮ್ ಆಗಿ ಲಿಂಕ್ ಬರೋದಿಲ್ಲ. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕನ್ನು ಚೆಕ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಪ್ರಾಡಕ್ಟ್ ನೋಡ್ಬೋದು. ನಾನಿಲ್ಲಿ ಪ್ಯಾಕ್ ಆಫ್ 9 ಇದು 9 ಇಯರಿಂಗ್ಸ್ ಬರುತ್ತೆ. ಇದೇನಂತಂದರೆ ನಿಮಗೆ ಡೈಲಿ ವೇರ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಕುರ್ತಿಗಳ ಜೊತೆ ಇರ್ಬೋದು, ಅಥವಾ ನಾವು ಡೈಲಿ ವೇರ್ ಸಿಂಪಲ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡಾಗ ಕಾಂಬಿನೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಾಲೇಜ್ ಹುಡುಗಿಯರಿಗಿರ್ಬೋದು ಅಥವಾ ಸುಮ್ಮನೆ ಹಾಗೇನೆ ಯಾರಿಗೆ ಬೇಕಾದರೂ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 9 ಬೇರೆ ಬೇರೆ ಕಲರ್ಸಲ್ಲಿ ಬರೋದ್ರಿಂದ ನಮಗೆ ವೇರ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿ ಇರುತ್ತೆ. ಸೊ ನೋಡ್ಬೋದು ಈ ಥರ ಇದೆ. ವರ್ತ್ ಫಾರ್ ದ ಮನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪ್ರಾಡಕ್ಟನ್ನು ನಾನು ತೋರಿಸ್ತಿರೋದು ಸುಮಾರು ನಿಮಗೆ 150ರಿಂದ 200 ರೂಪಾಯಿವರೆಗಿನ ಬಜೆಟಲ್ಲಿ ಇರುವಂಥದ್ದು. ಕೆಲವೊಂದು 100 ರೂಪಾಯಿಗಿಂತ ಕಡಿಮೆ ಕೂಡ ಇದೆ. ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದ್ರಿಂದ ನಿಮಗಲ್ಲಿ ಪ್ರೈಸ್ ಕೂಡ ಕಾಣ್ತಾ ಹೋಗುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟು ನಾನಿಲ್ಲಿ ಒಂದು ಬಳೆಗಳನ್ನು ತರಿಸಿದ್ದೆ. ಇದು ನಿಮಗೆ 2 ಬಳೆಗಳು ಬರ್ತಾ ಇದೆ. ಹಾಗೆ ಇದರ ಡಿಸೈನ್ ನೀವು ನೋಡಬಹುದು. ಯೂಶುವಲ್ ಆಗಿ ನಾವೇನು ಬಳೆಗಳನ್ನು ನೋಡ್ತೀವಿ ಆ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ. ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಗ್ರ್ಯಾಂಡ್ ಇಲ್ಲ ಅಥವಾ ತೀರಾ ಸಿಂಪಲ್ ಆಗೂ ಇಲ್ಲ, ಒಂಥರ ಹೊಸತನ ಇದೆ ಈ ಒಂದು ಬಳೆ ಸೆಟ್ಟಲ್ಲಿ. ಇದನ್ನು 2 ಒಟ್ಟಿಗೆ ಹಾಕ್ಕೊಳ್ಬೋದು ಅಥವಾ ಒಂದೊಂದನ್ನೇ ಕೂಡ ಹಾಕ್ಕೊಳ್ಬೋದು. ತುಂಬ ಎಲಿಗೆಂಟಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೋಡ್ಬೋದು ನೀವು ಇಲ್ಲಿ ನಾನು ವೇರ್ ಮಾಡಿರೋದನ್ನು ನೋಡ್ತಾ ಇದ್ದೀರಾ. ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಹೇಗೆ ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಆ್ಯಕ್ಚುಲಿ ಅನ್ಪ್ಯಾಕ್ ಮಾಡೋದನ್ನು ಕೂಡ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ಪ್ಯಾಕಿಂಗ್ ಕೂಡ ಹೇಗಿದೆ ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಸಿಗತ್ತಲ್ವ. ಹಾಗಾಗಿ ತುಂಬ ಸಲ ಕೆಲವರು ಹೇಳ್ತಾರೆ ಮೀಶೋದಲ್ಲಿ ಫ್ರಾಡ್ ಆಗುತ್ತೆ, ಐಟಮ್ಸೇ ಬಂದಿರಲ್ಲ ಅಂಥೇಳಿ. ಬಟ್ ನಾನು ಇದುವರೆಗೂ ತರಿಸಿದ್ರಲ್ಲಿ ನನಗೆ ಲಕ್ಕಿಲಿ ಆ ಥರ ಏನೂ ಆಗಿಲ್ಲ. ಹಾಗಾಗಿನೇ ನಾನು ವಿಡಿಯೋ ಕೂಡ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ತರಿಸಿರುವಂಥದ್ದು ಒಂದು ಇಯರಿಂಗ್ಸು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಇದು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿಲ್ಲ. ಒಂದು ರೀತಿ ತುಂಬ ಅಂದರೆ ಸೀರೆಗಳೆಲ್ಲ ಉಟ್ಕೊಂಡಾಗಿರ್ಬೋದು, ಕುರ್ತಿಗಳ ಜೊತೆ ಇರ್ಬೋದು, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಮತ್ತು ಸೈಜು ತುಂಬ ಚಿಕ್ಕದಾಗೇನಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಕಿವಿಗೆ ಈ ಥರ ತುಂಬಿ ಬರುತ್ತೆ. ಸ್ವಲ್ಪ ಫೇಸ್ ದೊಡ್ಡಕ್ಕೆ ಇರೋರಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಈ ಥರ ಇದೆ ನೋಡಿ, ಇದು ಬ್ಯೂಟಿಫುಲ್ ಆಗಿದೆ. ಜಸ್ಟ್ 98 ರೂಪೀಸ್ಗೆ ನನಗೆ ಮೀಶೋದಲ್ಲಿ ಸಿಕ್ಕಿರೋದು. ಮತ್ತು ನೆಕ್ಸ್ಟ್ ಪ್ರಾಡಕ್ಟು ಇವತ್ತು ನಾನು ತೋರಿಸ್ತಿರುವಂಥದ್ದು ಇದು ಬ್ರೇಸ್ಲೆಟ್ಸನ್ನು ತರಿಸಿದ್ದೆ. ಸುಮ್ಮನೆ ಹೀಗೆ ಡೈಲಿ ವೇರ್ಗೆ ಬೇರೆ ಬೇರೆ ಔಟ್ಫಿಟ್ಗಳ ಜೊತೆ ನಾವು ಕಾಂಬಿನೇಷನ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇದರಲ್ಲಿ 3 ಬಂದಿದೆ ನಿಮಗೆ ಬ್ರೇಸ್ಲೆಟ್ಸು. ಸೊ ಇದು ಕೂಡ ವರ್ತ್ ಬೈ ಅಂತಲೇ ಹೇಳ್ತೀನಿ. ಒಂದೇ ಸಲ ನೀವು ತರಿಸ್ಬಿಟ್ರೆ ಸಾಕು, 3 ಡಿಫ್ರೆಂಟ್ ಡಿಸೈನ್ ಇರುವಂಥ ಬ್ರೇಸ್ಲೆಟ್ಸ್ಗಳು ಬಂದುಬಿಡತ್ತೆ. ಪದೇ ಪದೇ ಆರ್ಡರ್ ಮಾಡ್ಕೊಳ್ಳೋ ಕೆಲಸ ಏನಿಲ್ಲ. ಒಂದೇ ಪ್ಯಾಕೇಜಲ್ಲೇ ನಿಮಗೆ 3 ಬ್ರೇಸ್ಲೆಟ್ ಸಿಗೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನಿಲ್ಲಿ ಪ್ರತಿ ಬ್ರಾಸ್ಲೆಟನ್ನು ಕೂಡ ಒಂದ್ಸಲಿ ವೇರ್ ಮಾಡಿ ತೋರಿಸಿದ್ದೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರಲಿ ಅಂಥೇಳಿ. ಕೆಲವೊಮ್ಮೆ ವಿಡಿಯೋದಲ್ಲಿ ಕೂಡ ಗೊತ್ತಾಗಿರಲ್ಲ ಎಷ್ಟು ದೊಡ್ಡದಾಗಿದೆ ಸೈಜು, ಮತ್ತು ಪ್ಯಾಟರ್ನ್ ಎಲ್ಲ ಕ್ಲಿಯರ್ ಆಗಿ ಕ್ಲೋಸಪ್ಪಲ್ಲಿ ಲುಕ್ ಕಾಣಿಸುತ್ತಲ್ಲ. ಹಾಗಾಗಿ ನಾನು ಈ ಥರ ಅಪ್ಲೋಡ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೋಡೋಣ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟು ನಾನು ತರಿಸಿರುವಂಥದ್ದು ಮತ್ತೊಂದು ಇಯರಿಂಗ್ಸು. ಇದು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕೆಲವೊಂದು ವೀಡಿಯೋಗಳಲ್ಲಿ ಕೂಡ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿದರೆ. ಸೊ ಇದು ಕೂಡ ಕೆಂಪು ಹರಳಿನ ಅಂದರೆ ಕೆಂಪು ಸ್ಟೋನ್ ಇರುವಂಥ ಒಂದು ಇಯರಿಂಗು. ಬ್ಯೂಟಿಫುಲ್ ಆಗಿದೆ. ಹಿಂದೆಗಡೆಗೆ ನಿಮಗೆ ಈ ಥರ ಪ್ರೆಸ್ಸಿಂಗ್ ಬರುತ್ತೆ.
ಮತ್ತು ನೀವು ಇಯರಿಂಗ್ಸನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ರೆಡ್ ಅಂದರೆ ರೆಡ್ ಅಲ್ಲ, ಒಂಥರ ಡಾರ್ಕ್ ಪಿಂಕ್ ಅನ್ನೋ ಥರ ಇದೆ ಸ್ಟೋನು, ಮತ್ತು ವೈಟ್ ಸ್ಟೋನ್ ಇದೆ. ಸೊ ಎರಡರ ಕಾಂಬಿನೇಷನ್ ಇದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಬೇಸಿಕಲಿ ಇದ್ರ ಪ್ಯಾಟರ್ನೇ ಅಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ನೋಡಿ, ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನಿಮಗೆ 150 ರೂಪಾಯಿ 100ರಿಂದ 150 ರೂಪಾಯಿ ಒಳಗಡೆ ಬಂದುಬಿಡತ್ತೆ. ಬ್ಯೂಟಿಫುಲ್ ಆಗಿದೆ ಇದು. ಸೊ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂದರೆ ಇದು ಕೂಡ ಅಷ್ಟೇ ನಿಮಗೆ ಒಂದೇ ಪ್ಯಾಕೇಜ್ ಒಳಗೆ 8 ಡಿಫ್ರೆಂಟ್ ಇಯರಿಂಗ್ಸ್ ಬರುತ್ತೆ. ನೋಡೋಕ್ಕೆ ಒಂಥರ ಗೋಲ್ಡೇನಾ ಅಂತ ಅನ್ಸೋ ಹಂಗಿರುತ್ತೆ, ಬಟ್ ಅದು ನಾವು ಯಾರಿಗಾದರೂ ಹೇಳಿದ್ರೇ ಮಾತ್ರ ಗೊತ್ತಾಗುತ್ತೆ ಇದು ಗೋಲ್ಡ್ ಅಲ್ಲ ಅಂಥೇಳಿ. ಸೊ ಆ ರೀತಿಯಲ್ಲಿ ಇರುವಂಥ ಇಯರಿಂಗ್ಸ್ ಎಲ್ಲವೂ. ಮತ್ತು ಇದಕ್ಕೆ ಏನು ಅಂತಂದರೆ ಹಿಂದುಗಡೆಗೆ ನಿಮಗೆ ತಿರುಪು ಇರೋದಿಲ್ಲ, ಬಟ್ ಪ್ರೆಸ್ಸಿಂಗ್ ಇರುತ್ತೆ. ಹಾಗಾಗಿ ತಿರುಪೇ ಬೇಕು ಅಂತ ಹೇಳೋರು, ತಿರುಪು ಥರ ಹಿಂದುಗಡೆ ಬೇಕು ಅಂತ ಹೇಳೋರಿಗೆ ಇದಷ್ಟು ಪ್ರಿಫರೇಬಲ್ ಇಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಪ್ರೆಸ್ಸಿಂಗ್ ಇದ್ರೂ ಓಕೆ, ನಾವು ಹಾಕ್ಕೊಳ್ತೀವಿ ಅಂತಂದರೆ ಖಂಡಿತವಾಗಿ ಇದನ್ನು ಕೂಡ ನೀವು ಬೈ ಮಾಡ್ಬೋದು. 8 ಡಿಫ್ರೆಂಟ್ ಡಿಸೈನ್ಸನ್ನು ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ, ನೀವು ನೋಡ್ತಾ ಹೋಗಿ. ಯಾವುದಾದ್ರೂ ಡಿಸೈನ್ ಅಂತೂ ಖಂಡಿತವಾಗಿ ಇಷ್ಟ ಆಗುತ್ತೆ. ಇದನ್ನೇನು ಅಂತಂದರೆ ಈ ಥರದ್ದು ಒಂದನ್ನು ತರಿಸ್ಕೊಂಡ್ಬಿಟ್ರೆ, ಒಂದು ಪ್ಯಾಕೆಟನ್ನು ಒಂದು ಸಲ ನೀವು ತರಿಸ್ಕೊಂಡ್ರೆ 8 ಡಿಫ್ರೆಂಟ್ ಡಿಸೈನ್ ಬರುತ್ತಲ್ವ, ಹಾಗಾಗಿ ನೀವು ಒಂದು 4 ಇಟ್ಕೋಬೋದು, ಮತ್ತು 4 ಇಯರಿಂಗ್ಸನ್ನು ಮತ್ತೆ ಯಾರಿಗಾದ್ರು ಶೇರ್ ಮಾಡ್ಬೋದು. ಸೊ ಈ ಥರ ಶೇರಿಂಗ್ ಬೇಸಿಸಲ್ಲಿ ಕೂಡ ಅದೆಲ್ಲ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ನಾನು ತರಿಸಿರುವಂಥದ್ದು ಬ್ಯೂಟಿಫುಲ್ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿದೆ. ಇದು ಆಕ್ಸಿಡೈಸ್ಡ್ ಜ್ಯುವೆಲರಿ ಯಾರೆಲ್ಲ ಇಷ್ಟಪಡ್ತೀರಾ ನೋಡಿ, ಅವರಿಗೆ ಖಂಡಿತವಾಗಿ ಇದು ಇಷ್ಟ ಆಗುತ್ತೆ. ಮಾಡರ್ನ್ ಡ್ರೆಸ್ಸಸ್ಗೆ ಇರ್ಬೋದು, ಟ್ರೆಡಿಷ್ನಲ್ ಡ್ರೆಸ್ಸಸ್ಗೆ ಇರ್ಬೋದು, ಎಲ್ಲದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದು ಪ್ಯಾಕ್ ಆಫ್ 2 ಬಂದಿದೆ ನನಗೆ. ಒಂದು ಡಾರ್ಕ್ ಗ್ರೀನಲ್ಲಿ ಇರುವಂಥದ್ದು, ನಾನು ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಒಂದೊಂದನ್ನೇ ಡೀಟೇಲ್ ಆಗಿ. ಕ್ಲೋಸಪ್ಪಲ್ಲಿ ನೀವು ನೋಡ್ಕೊಳ್ಬಹುದು. ಕೆಲವೊಂದು ನಮಗೆ ಮೀಶೋದಲ್ಲಿ ನೋಡಿದಾಗ ಐಡಿಯಾ ಬಂದಿರಲ್ಲ, ಬಟ್ ಈ ಥರ ಕ್ಲೋಸಪ್ ಲುಕ್ ಕೊಟ್ಟಾಗ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಲ್ವಾ ಹೇಗಿದೆ ಏನು ಅಂತ. ಅದಕ್ಕೋಸ್ಕರ ಇಲ್ಲಿ ನಾನು ಕ್ಲೋಸಪ್ಪಲ್ಲಿ ಕೂಡ ನಿಮಗೆ ತೋರಿಸ್ಬಿಟ್ಟೇನೆ ವಿಡಿಯೋ ಮಾಡಿದ್ದೀನಿ. ಸೊ ಇದು ಫಸ್ಟ್ ಒನ್ ನೀವು ನೋಡಿದ್ರೆ, ಇವಾಗ ನೆಕ್ಸ್ಟ್ ಒನ್ನು ಗ್ರೀನ್ ಕಲರು. ಸ್ವಲ್ಪ ದೊಡ್ಡದಾಗಿದೆ ಇಯರಿಂಗ್ಸು, ತುಂಬ ಚಿಕ್ಕದೇನಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಇಯರಿಂಗ್ಸ್ ಇಷ್ಟಪಡೋರಿಗೆ ಇದು ಖಂಡಿತವಾಗಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ನಾನು ಇನ್ನೊಂದು ಇಯರಿಂಗನ್ನೇ ತರಿಸಿರೋದು. ಇದು ಕೂಡ ಅಷ್ಟೇ ನಿಮಗೆ ನೋಡೋದಕ್ಕೆ ನಿಜವಾದ ಗೋಲ್ಡ್ ಥರನೇ ಕಾಣಿಸುತ್ತೆ. ಗೋಲ್ಡ್ ಪ್ರೈಸ್ ಇಷ್ಟೊಂದು ಆಗಿರುವಾಗ ಮತ್ತು ಈ ಥರದ್ದೇ ಒಂದು ನಿಜವಾದ ಗೋಲ್ಡಲ್ಲಿ ತೊಗೊಳ್ಬೇಕಂದ್ರೆ ಮಿನಿಮಮ್ ಒಂದು 50,000ನೋ 60,000 ಅಂತೂ ಖಂಡಿತವಾಗಿ ಬೇಕು. ಬಟ್ ಇಲ್ಲಿ ನಿಮಗೆ ಮೀಶೋದಲ್ಲಿ 100 ರೂಪಾಯಿ ಒಳಗಡೆ ಸಿಕ್ಬಿಡತ್ತೆ. ಬಟ್ ಐ ಅಗ್ರಿ ಲೈಕ್ ಗೋಲ್ಡೇನೆ. ಬಟ್ ಸ್ಟಿಲ್ ನಾನು ಹೇಳಿದ್ದು ಆ ಥರನೇ ಕಾಣಿಸುವಂಥ ಜ್ಯುವೆಲ್ರಿಯನ್ನು ತೊಗೊಂಡ್ರೂ ಸಾಕಲ್ವ ಅಂತ ಅನಿಸ್ಬಿಡತ್ತೆ ನನಗಂತೂ. ಸೊ ನೋಡ್ಬೋದು ಇಯರಿಂಗ್ ಯಾವ ಥರ ಇದೆ ಅಂಥೇಳಿ. ಇದಕ್ಕೂ ಕೂಡ ಅಷ್ಟೇ ಹಿಂದ್ಗಡೆ ನಿಮಗೆ ಪ್ರೆಸ್ಸಿಂಗ್ ಬರುತ್ತೆ. ಮತ್ತು ಇದರ ಪ್ಯಾಟರ್ನ್ ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ ನೋಡಿ. ಡಬಲ್ ಫ್ಲವರು 2 ಲೇಯರ್ಸಲ್ಲಿ ಇರೋ ಹಾಗೆ ಕಾಣಿಸುತ್ತೆ. ಒಂದು ಡ್ರಾಪ್ಸ್ ಕೂಡ ಇದೆ, ಚೆನ್ನಾಗಿದೆ. ಇದು ಡೈಲಿ ವೇರ್ ಮಾಡೋದಕ್ಕಿರ್ಬೋದು, ಸಿಂಪಲ್ ಆಗಿ ಎಲ್ಲಾದರೂ ಹೋಗಬೇಕು ಅಂದಾಗೆಲ್ಲ ಖಂಡಿತವಾಗಿ ಇದನ್ನು ಟ್ರೆಡಿಷ್ನಲ್ ಆಗಿ ರೆಡಿ ಆಗಬೇಕು ಅಂದ್ಕೊಂಡಾಗ ಯೂಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ತೋರಿಸ್ತಿರುವಂಥದ್ದು ಸಖತ್ ಬ್ಯೂಟಿಫುಲ್ ಆ್ಯಂಡ್ ಗ್ರ್ಯಾಂಡ್ ಎಲಿಗೆಂಟ್ ಲುಕ್ ಇರುವಂಥ ಈ ಒಂದು ಜುಮ್ಕ. ನಿಜಕ್ಕೂ ನನಗೆ ಎಷ್ಟು ಇಷ್ಟ ಆಯಿತು ಈ ಜುಮ್ಕ ಅಂತಂದರೆ, ನಾನು ಇಷ್ಟು ದೊಡ್ಡ ಜುಮ್ಕಾಸನ್ನೆಲ್ಲ ಹಾಕಲ್ಲ, ಹಾಗಾಗಿ ನಾನು ಪ್ರಿಫರ್ ಮಾಡಿಲ್ಲ ಇದನ್ನು. ಬಟ್ ನನಗೆ ಇಂಥದ್ದು ನೋಡೋಕ್ಕೆಲ್ಲ ತುಂಬ ಇಷ್ಟ. ಅಂದರೆ ಯಾರಾದರೂ ವೇರ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ನೋಡ್ಬೋದು ಇದರ ಕ್ಲೋಸಪ್ ಲುಕ್ಕಲ್ಲಿ ಇದು ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ನೀವೇನಾದರೂ ಸಿಲ್ಕ್ ಸ್ಯಾರಿಯನ್ನೆಲ್ಲ ಉಟ್ಕೊಂಡು ಈ ರೀತಿಯಾದ ಒಂದು ಜುಮ್ಕ ಹಾಕ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಲೇ ಕಾಣಿಸ್ತೀವಲ್ವಾ. ನೋಡ್ಬೋದು ಇದಕ್ಕೆ ಲಕ್ಷ್ಮಿ ಡಿಸೈನ್ ಕೂಡ ಇದೆ, ತುಂಬ ಚೆನ್ನಾಗಿದೆ, ತುಂಬ ವರ್ತ್ ಫಾರ್ ದ ಮನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಕಲೆಕ್ಷನ್ ಮಾಡಿಟ್ಕೊಂಡ್ಬಿಟ್ರೆ ಪ್ರತಿ ಸರಿ ನಾವು ಸೀರೆ ಉಟ್ಟಾಗಲೂ ಕೂಡ ಇನ್ನು ಹುಡ್ಕೋದಿರೋದಿಲ್ಲ, ಎಲ್ಲ ನಮ್ಮ ಹತ್ರ ಕಲೆಕ್ಷನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಒಂದೊಂದನ್ನೇ ನೋಡಿ ತರಿಸೋದು, ಯಾವ್ದು ಹೆಂಗಿದೆ ಚೆನ್ನಾಗಿರೋದನ್ನು ಮಾತ್ರ ನಾನು ತರಿಸೋದು. ಸೊ ಇವತ್ತು ನಾನು ನೆಕ್ಸ್ಟ್ ತೋರಿಸ್ತಿರುವಂಥದ್ದು ನಿಮಗೆ ನೆಕ್ಲೆಸ್ ಸೆಟ್ಗಳು. ನೆಕ್ಲೆಸ್ ಜೊತೆಗೆ ನಿಮಗೆ ಇಯರಿಂಗ್ಸ್ ಕೂಡ ಬಂದ್ಬಿಟ್ಟಿದೆ. ಇದು ಅಷ್ಟೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಲೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ವರ್ತ್ ಫಾರ್ ದ ಮನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಆಗಲಿ ಮತ್ತು ನಿಮಗೆ ಫಿನಿಶಿಂಗ್ ಆಗಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಮತ್ತು ಇದು ಇನ್ನೊಂದೇನು ಅಂದರೆ ಇದು ಲೈಟ್ ವೆಯ್ಟ್ ಆಗಿದೆ, ತುಂಬ ಹೆವಿ ವೆಯ್ಟ್ ಏನಿಲ್ಲ. ಕೆಲವೊಂದು ಜ್ಯುವೆಲ್ರಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ತುಂಬ ಹೆವಿ ಅಂತ ಅನಿಸ್ತಿರುತ್ತೆ. ಬಟ್ ಇದು ಆ ಥರ ಇಲ್ಲ,
ಚೆನ್ನಾಗಿದೆ. ಒಂಥರ ಪಿಕಾಕ್ ಡಿಸೈನ್ ಎಲ್ಲ ಬರುತ್ತಲ್ಲ ಆ ರೀತಿ. ಶಾರ್ಟ್ ನೆಕ್ಲೆಸ್ ಇದೆ, ಲಾಂಗ್ ನೆಕ್ಲೆಸ್ ಇದೆ ಮತ್ತು ಇಯರಿಂಗ್ಸ್ ಇದೆ. ಸೊ ಇಷ್ಟು ನಿಮಗೆ ಫುಲ್ ಪ್ಯಾಕೇಜ್ ಬಂದುಬಿಡತ್ತೆ ಒಂದ್ಸಲ ನೀವು ಆರ್ಡರ್ ಮಾಡಿದ್ರೆ. ಬೇಕಿದ್ರೆ ಲಾಂಗ್ ನೆಕ್ಲೆಸ್ ಒಂದನ್ನೇ ಹಾಕ್ಕೊಳ್ಳಿ ಅಥವಾ ಶಾರ್ಟ್ ನೆಕ್ಲೆಸ್ ಒಂದನ್ನೇ ಹಾಕ್ಕೊಳ್ಳಿ. ಇಯರಿಂಗ್ಸನ್ನು ಬೇಕಿದ್ರೆ ಮ್ಯಾಚ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಅದು ಸುಮ್ಮನೆ ಇಯರಿಂಗ್ ಒಂದನ್ನೇ ಹಾಕ್ಕೋಬೋದು. ಈ ಥರ ಬೇರೆ ಬೇರೆ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ಕೊಳ್ಳೋದು ನಮಗೇನು ಹುಡುಗಿಯರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ. ಸೊ ನಮಗೆ ಗೊತ್ತೇ ಇರುತ್ತೆ. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಥರ ಇದೆ ಏನಿದೆ ಅಂತ ನೋಡೋಣ. ಇದು ಕೂಡ ಒಂದು ಯುನೀಕ್ ಆದಂಥ ಒಂದು ಪ್ರಾಡಕ್ಟು ನನಗೆ ಮೀಶೋದಲ್ಲಿ ಸಿಕ್ಕಿದ್ದು. ಇದು ಕೂಡ ಅಷ್ಟೇ, ನೀವು ಈಗ ನೋಡಬಹುದು. ನಮಗೆ ಏನು ಅಂತಂದರೆ ಇದು ಬೇರೆ ಬೇರೆ ಡ್ರೆಸ್ಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ರೀತಿ ಫ್ಯಾನ್ಸಿ ಆಗಿದೆ. ಇದು ಫ್ಯಾನ್ಸಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಹೊರಗಡೆ ತೊಗೊಳಕ್ಕೆ ಹೋದರೆ ಇದಕ್ಕೆಲ್ಲ ಎಷ್ಟು ಪ್ರೈಸ್ ಇದೆ ಅಂತ ನನಗೆ ನಿಜಕ್ಕೂ ಐಡಿಯಾ ಇಲ್ಲ. ಬಟ್ ಮೀಶೋದಲ್ಲಿ ಖಂಡಿತವಾಗಿ ನಿಮಗೆ ಇದು ಕಡಿಮೆಗೇ ಇದೆ. ಸೊ ನೋಡ್ಬೋದು, ಇದು ಮೇಯ್ನ್ ಇಯರಿಂಗ್ಸು ಆಯಿತಾ. ಸೊ ದಿಸ್ ಇಸ್ ದ ಮೇಯ್ನ್ ನಿಮಗೆ ಪಾರ್ಟ್ ಇರೋದು. ಇದಾದಮೇಲೆ ಇದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಚಿಕ್ಕ ಚಿಕ್ಕ ಕಾಯಿನ್ಸ್ ರೀತಿಯಲ್ಲಿ ಒಂದು 7 ಕಲರ್ಸ್ ಕೊಟ್ಟಿದ್ದಾರೆ ನಿಮಗೆ. ಸೊ 7 ಬೇರೆ ಬೇರೆ ಕಲರ್ಸ್ ಇರುವಂಥ ಈ ಥರ ಕಾಯಿನ್ಸನ್ನು ಕೊಟ್ಟಿರೋದು. ಮತ್ತು ಅದಕ್ಕೆ ಈ ಥರ ಒಂದು ಹೋಲ್ ಇರುತ್ತೆ. ಸೊ ಆ ಹೋಲ್ ಒಳಗಡೆ ಈ ಮೇಯ್ನ್ ಇಯರಿಂಗ್ಸ್ ಏನಿದೆ ಹೊರಗಡೆದು ಕವರ್ ರೀತಿ ಅದನ್ನು ಇನ್ಸರ್ಟ್ ಮಾಡಿಕೊಂಡ್ರೆ ಆಯಿತು, ಮತ್ತು ವೇರ್ ಮಾಡಿಕೊಂಡ್ರೆ ಆಯಿತು. ಸೊ ಇದೇ ರೀತಿ ನಿಮಗೆ ಬ್ಲ್ಯಾಕ್, ಬ್ಲೂ, ಯೆಲ್ಲೋ, ವೈಟು, ರೆಡ್ಡು ಈ ಥರ ಬೇರೆ ಬೇರೆ ಈ ರೀತಿ ಕಾಯಿನ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿದ್ರಲ್ಲೂ ಒಂದು ಸಲ ಪರ್ಚೇಸ್ ಮಾಡಿಕೊಂಡ್ರೆ ಆಯಿತು. ಒಂದು 7ರಿಂದ 8 ವೆರೈಟಿಯಲ್ಲಿ ಇದನ್ನು ವೇರ್ ಮಾಡ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಥರ ಇದೆ ಹೇಗಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟಲ್ಲಿ ಇದಿದೆ ಲಕ್ಷ್ಮೀ ಕಾಸಿನ ಸರ ಅಂತ ಹೇಳ್ತೀವಲ್ಲ. ಇದು ತುಂಬ ಹಳೆಯ ಡಿಸೈನ್. ಇದು ನಮ್ಮ ಅಜ್ಜಿಯವರೆಲ್ಲ ಹಾಕ್ಕೊಳ್ತಾ ಇದ್ರು. ಬಟ್ ಇವಾಗ ಮತ್ತೆ ಇದೆಲ್ಲ ಇವಾಗ ಟ್ರೆಂಡಲ್ಲಿ ಬರ್ತಾ ಇದೆ. ಹಳೇದು ಏನಿದೆಯೋ ಅದೆಲ್ಲ ಇವಾಗ ಆ್ಯಂಟಿಕ್ ಅಂತಲೇ ಬರ್ತಿರೋದಲ್ವ, ಅಷ್ಟೇ. ಸೊ ನೋಡ್ಬೋದು ಇದರ ಕ್ಲೋಸಪ್ ಲುಕ್ಕಲ್ಲಿ ಯಾವ ರೀತಿ ಇದೆ ಅಂತೇಳಿ. ಲೈಟ್ ವೆಯ್ಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೀರೆಗಳ ಜೊತೆ ಖಂಡಿತವಾಗಿ ಕಾಂಬಿನೇಷನ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ತರಿಸಿರುವಂಥದ್ದು ಈ ರೀತಿಯಾದ ಹವಳದ ಸರ. ಹವಳದ ಸರ ಕೂಡ ಅಷ್ಟೇ ತುಂಬ ಜನರಿಗೆ ಇಷ್ಟ ಇರುತ್ತಲ್ವ. ಇದು ಅದು ಆ ಥರನೇ, ಅಂದರೆ ಆಲ್ಮೋಸ್ಟ್ ಈ ಗೋಲ್ಡ್ ನಾವು ಹವಳದ ಸರ ಎಲ್ಲ ನೋಡಿರ್ತೀವಲ್ವ ಅದೇ ಥರನೇ ಕಾಣಿಸುತ್ತೆ. ಸೊ ಇವಾಗ ನಾನು ಓಪನ್ ಮಾಡ್ತಿದ್ದೀನಿ, ನೀವು ನೋಡ್ಬೋದು. ಒಂದಷ್ಟು ಹವಳ ಹಾಗೆ ಒಂದಷ್ಟು ಗುಂಡು ಈ ರೀತಿ ಕಾಂಬಿನೇಷನಲ್ಲಿ ಇರುವಂಥದ್ದು. ಸೊ ಕಾಣಿಸ್ತಿದೆಯಲ್ಲ ಈ ರೀತಿ. ಇದು ಕೂಡ ಅಷ್ಟೇ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನೀಟಾಗಿ ಕಾಣಿಸುತ್ತೆ. ಸೊ ಇದೆರಡು ಸರಗಳು ಸ್ವಲ್ಪ ಹಳೆ ಡಿಸೈನ್ ಆದರೂ ಕೂಡ ಯಾವಾಗಲೂ ಟ್ರೆಂಡಲ್ಲಿ ಇರುತ್ತೆ. ಯಾಕಂದರೆ ಹವಳದ ಸರ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದರ ಡಿಸೈನು ಮತ್ತು ಫಿನಿಶಿಂಗು ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಕೊನೆಯ ಪ್ರಾಡಕ್ಟು ಯಾವ ರೀತಿ ಇದೆ ಅಂತ ನೋಡೋಣ. ಇವತ್ತಿನ ಕೊನೆಯ ಪ್ರಾಡಕ್ಟಲ್ಲಿ ಇರುವಂಥದ್ದು ಒಂದು ಭರ್ಜರಿ ಅಂದರೆ ಗ್ರ್ಯಾಂಡ್ ಆಗಿರುವಂಥ ಒಂದು ನೆಕ್ ಪೀಸು. ಇದನ್ನು ಸಾಮಾನ್ಯವಾಗಿ ಮದುವೆ ಆಗದಿರೋ ಹುಡುಗಿರಿಗೆ ಅಥವಾ ಮದುವೆ ಆದವರು ಕೂಡ ಹಾಕ್ಕೊಳ್ಬೋದು. ಬಟ್ ನಮಗೇನಂದರೆ ಮಾಂಗಲ್ಯ ಕೂಡ ಜೊತೆಗಿರುತ್ತಲ್ವ. ಬಟ್ ಮದುವೆ ಆಗದೆ ಇರೋ ಹುಡುಗಿರು ಜಸ್ಟ್ ಸ್ಯಾರಿ ಉಟ್ಕೊಂಡ್ರೆ ಇದು ಒಂದೇ ಒಂದು ನೆಕ್ ಪೀಸನ್ನು ಕೂಡ ಹಾಕ್ಕೊಂಡ್ರು ಕೂಡ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೆಕ್ ಪೀಸನ್ನು ಹಾಕ್ಕೊಂಡ್ರೆ ಆಯಿತು. ಮತ್ತು ಇಯರಿಂಗ್ಸ್ ಕೂಡ ಜೊತೆಗೆ ಬಂದಿದೆ. ನೀವು ಇದರ ಡಿಸೈನನ್ನು ನೋಡ್ಬೋದು, ಇಂಟ್ರಿಕೇಟ್ ಡೀಟೇಲ್ಸು ನನಗಂತೂ ಸಖತ್ ಇಷ್ಟ ಆಯಿತು. ಲಕ್ಷ್ಮಿ ಅಂತೂ ಎದ್ದು ಬರೋ ರೀತಿಯಾಗಿ ಕಾಣಿಸ್ತಾ ಇದೆ. ಮತ್ತು ಇದಕ್ಕಿರುವಂಥ ಬೀಡ್ ವರ್ಕ್ ಇರ್ಬೋದು, ಸ್ಟೋನ್ ವರ್ಕ್ ಇರ್ಬೋದು, ಎಲ್ಲವೂ ಅಪ್ ಟು ಡೇಟ್ ಇದೆ. ಹಾಗಾಗಿ ಖಂಡಿತವಾಗಿ ಇದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಮತ್ತು ಇದರ ಜೊತೆ ಇರುವಂಥ ಇಯರಿಂಗ್ಸನ್ನು ಕೂಡ ನೀವು ಒಮ್ಮೆ ನೋಡಿಬಿಡ್ಬೋದು. ಸೊ ದೂರದಿಂದ ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ ಕ್ಲೋಸಪ್ ಲುಕ್ಕಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಖಂಡಿತವಾಗಿ ನಿಮಗೆ ನೆಸೆಸಿಟಿ ಇದ್ರೆ, ಬೇಕು ಅಂತ ಅನಿಸಿದ್ರೆ, ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಏನೂ ಮೋಸ ಇಲ್ಲ ಇದರಲ್ಲೇನು, ಸಖತ್ ಚೆನ್ನಾಗಿದೆ ಇದು ಕೂಡ. ನೋಡಿದ್ರಲ್ವಾ, ನಾನು ಈ ಸಲ ಮೀಶೋದಿಂದ ತರಿಸಿದಂತ ಜ್ಯುವೆಲರಿ ಕಲೆಕ್ಷನ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪರ್ಚೇಸ್ ಮಾಡಕ್ಕೆ ಇಂಟ್ರೆಸ್ಟ್ ಇರೋರು ನನ್ನ ಲಿಂಕಿನ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಇನ್ನೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.